ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಹೇಮಾ ಪಾಟೀಲ್ ಅಂತ. ಇವತ್ತು 10ನೇ ತರಗತಿ ಗಣಿತ ಘಟಕ ಸಮಾಂತರ ಶ್ರೇಣಿಗಳಲ್ಲಿ ಸಮಾಂತರ ಶ್ರೇಣಿಗಳು ಈ ಘಟಕದಿಂದ 4 ಅಂಕದ ಒಂದು ಪ್ರಶ್ನೆ ಪರೀಕ್ಷೆಯಲ್ಲಿ ಬರ್ತದೆ. ಆದ್ದರಿಂದ ಇವತ್ತು ನಾನು ಸಮಾಂತರ ಶ್ರೇಣಿಗಳಲ್ಲಿ ಅನುಪಾತದ ಮೇಲೆ ಒಂದು ಪ್ರಶ್ನೆ ಕೊಟ್ಟಾಗ ಯಾವ ಥರ ಬಿಡಿಸಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ. ಸಮಸ್ಯೆ ನೋಡೋಣ. ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳ ಅನುಪಾತ 3:2 ಇರುವ ಸಮಾಂತರ ಶ್ರೇಣಿಯ ಮೊದಲ 26 ಪದಗಳವರೆಗಿನ ಮೊತ್ತವು 1456 ಆಗಿದೆ. ಈ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಮತ್ತು ಈ ಶ್ರೇಣಿಯ ಎಷ್ಟನೇ ಪದವು 62 ಆಗಿದೆ. ಫಸ್ಟ್ ಸಮಸ್ಯೆಯನ್ನು ಒಂದೊಂದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಏನು ಕೊಟ್ಟಾರ ನೋಡೋಣ. ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳ ಅನುಪಾತ 3:2. ಹಾಗಾದರೆ ಮೊದಲ ಪದ ಅನುಪಾತ ಸಾಮಾನ್ಯ ವ್ಯತ್ಯಾಸ. ಮೊದಲ ಪದವನ್ನು ಎ ಅಂತ ನಾವು ಸೂಚಿಸ್ತೇವೆ, ಅನುಪಾತ ಸಾಮಾನ್ಯ ವ್ಯತ್ಯಾಸವನ್ನು ಡಿ ಎಂಬ ಸಂಕೇತದಿಂದ ಸೂಚಿಸ್ತೇವೆ. ಎ ಅನುಪಾತ ಡಿ ಇಸ್ ಈಕ್ವಲ್ ಟು 3:2 ನಮ್ಮ ಸಮಸ್ಯೆಯಲ್ಲಿ ಕೊಟ್ಟಾರ. ಆಮೇಲೆ ಈ 3:2 ನಾನು ಭಿನ್ನ ರಾಶಿ ರೂಪದಲ್ಲಿ ಬರೆದಾಗ A/D ಇಸ್ ಈಕ್ವಲ್ ಟು 3/2 ಅಂತ ಬರ್ಕೊಂಡೇನೆ. ಮುಂದೆ ಏನು ಮಾಡಬೇಕಂತಂದರೆ ಇಲ್ಲೇ ಕ್ರಾಸ್ ಮಲ್ಟಿಪ್ಲಿಕೇಶನನ್ನು ಮಾಡಿಕೊಳ್ಬೇಕು. ಓರೆ ಗುಣಾಕಾರ ಮಾಡ್ಕೊಂಡಾಗ A ಇಂಟು 2 ಅಂದರೆ 2A ಇಸ್ ಈಕ್ವಲ್ ಟು 3 ಇಂಟು D 3D ಅಂತ ಬರ್ಕೊಳ್ಳೋದು. ಆದ್ದರಿಂದ A ಇಸ್ ಈಕ್ವಲ್ ಟು ಇದರಲ್ಲಿ A ಇಸ್ ಈಕ್ವಲ್ ಟು 3D ಡಿವೈಡೆಡ್ ಬೈ 2. ಯಾಕಂದ್ರೆ 2 ಗುಣಾಕಾರ ಐತಿ, ಈ ಸೈಡ್ ಬಂದ್ರೆ ಭಾಗಾಕಾರ. 3D ಡಿವೈಡೆಡ್ ಬೈ 2. ಎ ಅನ್ನ ನಾವು ಏನಕ್ಕೆ ಮಾಡ್ಕೊಂತೀವಿ ಈಗ, ನಮಗೆ ಎ ಮತ್ತು ಅನುಪಾತ ಡಿ, ಎಯು 3 ಅನುಪಾತ ಮತ್ತು ಡಿ ಯು 2 ಅನುಪಾತ ಐತಲ್ಲ, ಅದನ್ನು ಆದ್ದರಿಂದ ಎ ಇಸ್ ಈಕ್ವಲ್ ಟು 3D ಡಿವೈಡೆಡ್ ಬೈ 2 ಅಂತ ಬರ್ಕೊಳ್ಳೋದು. ಮುಂದೆ ಏನು ಕೊಟ್ಟಾರ ನಮ್ಗೆ, ಸಮಾಂತರ ಶ್ರೇಣಿಯ ಮೊದಲ 26 ಪದಗಳವರೆಗಿನ ಮೊತ್ತ 1456 ಅಂತ ಕೊಟ್ಟಾರ. ಆದ್ರಿಂದ ಇಲ್ಲೇ ಮುಂದೆ ಎ ಇಸ್ ಈಕ್ವಲ್ ಟು 3D/2 ಅಂತ ಆಯ್ತು. ಡಿ ಬೆಲೆ ಅಂತೂ ನಮ್ಗೆ ಗೊತ್ತಿಲ್ಲ, ಅದನ್ನೇ ಕಂಡು ಹಿಡ್ಕೋಬೇಕು. ಎನ್ 26 ಕೊಟ್ಟಾರ. ಮೊದಲ 26 ಪದಗಳು ಅಂತ ಪ್ರಶ್ನೆಯಲ್ಲಿ ಕೊಟ್ಟಾರಲ್ಲ, ಎನ್ ಇಸ್ ಈಕ್ವಲ್ ಟು 26. ಮೊತ್ತವು ಅಂತ ಕೊಟ್ಟಾಗ, ಆ ಪದಗಳ ಮೊತ್ತವು ಅಂತ ಕೊಟ್ಟಾಗ SN ಸೂತ್ರವನ್ನು ಬಳಸಬೇಕು. S26 ಇಸ್ ಈಕ್ವಲ್ ಟು ನಮಗೆ ಮೊತ್ತ ಕೊಟ್ಟಾರು 1456. ಆದ್ರಿಂದ ನಾವು SN ಸೂತ್ರವನ್ನು ಬಳಸಬೇಕು. SN ಸೂತ್ರ SN ಇಸ್ ಈಕ್ವಲ್ ಟು N/2 2A ಪ್ಲಸ್ N-1 ಇಂಟು ಡಿ ಸೂತ್ರವನ್ನು ಬರೆದುಕೊಳ್ಬೇಕು. ಮುಂದೆ ಈಗ SN ಸೂತ್ರ ಹಾಕಿದಾಗ ನಮ್ಗೆ ಮೊತ್ತ ಕೊಟ್ಟಿದ್ದಾರೆ 1456 ಮತ್ತು ಎಷ್ಟು ಪದಗಳು ಅಂತ ಕೊಟ್ಟಾರ 26. ಎನ್ ಕೊಟ್ಟಾರ 26/2 ಹಾಕೊಂಡೇನಿ. 2 ಬ್ರಾಕೆಟ್ ಎ ಬೆಲೆ ಏನು 3D/2 ಹಾಕೋಬೇಕು. 3D/2 ಪ್ಲಸ್ N-1 ಅಂದರೆ 26 - 1. ಡಿ ಬೆಲೆನೇ ಕಂಡುಹಿಡಿಬೇಕು. ಡಿ ಗುರ್ತಿಲ್ಲ, ಹಾಗೆ ಇಟ್ಕೊಳ್ಳೋದು. ಈಗ 2 ಕ್ಯಾನ್ಸಲ್ ಆಯ್ತಿಲ್ಲೇ. 2 1 2 13 13 ಹೇಗೆ ಬಂತಂತಂದ್ರೆ 2 1 2 13 ಆಯ್ತು. ಆದ್ದರಿಂದ 13 ಬಂತಿದ. 2 ಕ್ಯಾನ್ಸಲ್ ಆಗಾದಾಗ 3D ಬಂತು. ಪ್ಲಸ್ 26 ಒಳಗೆ 1 ಕಳೆದ್ರೆ 25D. 25D ಪ್ಲಸ್ 3D ಎರಡು ಕೂಡಿಸಿದ್ರೆ 28D ಆಯ್ತು. ಮುಂದಿನ ಮಿಕ್ಕಿದೆಲ್ಲ ಹಾಗೆ ಇಟ್ಟಿರೋದು. ಆದ್ದರಿಂದ 28D ಈ ಸೈಡ್ ಇಟ್ಕೊಂಡು 1456 ಇದು 13 ಡಿವೈಡೆಡ್ ಬೈ 13 ಆಗ್ತೈತಿ. ಆದ್ದರಿಂದ ಇದನ್ನು ಕಡ್ತಾ ಹೊಡಿಬೇಕಾದ್ರೆ ಈ 28 ಆದ್ರಿಂದ ಡಿ ಕಂಡು ಹಿಡ್ಕೋಬೇಕಲ್ಲ ನಾವು. ಡಿ ಇಸ್ ಈಕ್ವಲ್ ಟು 1456 ಡಿವೈಡೆಡ್ ಬೈ 13 ಆಯಿತು. 28 ಇಸ್ ಈಕ್ವಲ್ ಟು ಈ ಸೈಡ್ ಬಂದಾಗ ಭಾಗಾಕಾರ ಆಯ್ತದೆ. ಈಗ ಹೆಂಗೆ ಕಡ್ತಾ ಹೊಡೆದೆ ನೋಡ್ರಿ. 13 1 13 112 ಆಗ್ತೈತಿ ಕಡ್ತಾ ಹೊಡೆದ್ರೆ. ಆಮೇಲೆ ಇದನ್ನು ಸಪ್ರೇಟ್ ಮಾಡ್ಕೊಂಡೆ ನಾ. ಮತ್ತೆ 112 ಮತ್ತು 28ರಲ್ಲೇ ಭಾಗಾಕಾರ ಮಾಡ್ಲಿಕ್ಕೆ ಬರ್ತೈತಿ. 28 1 28 4 112. ಆದ್ರಿಂದ ಡಿ ಬೆಲೆ ಎಷ್ಟು ಬಂತು ನನಗೆ, ಡಿ ಇಸ್ ಈಕ್ವಲ್ ಟು 4 ಬಂತು. ಈಗ ಈ ಡಿ ಇಸ್ ಈಕ್ವಲ್ ಟು 4 ಬೆಲೆಯನ್ನು
ನಾನು ಎ ಬೆಲೆನೂ ಕಂಡುಹಿಡ್ಕೋಬೇಕಲ್ಲ. ನಾನೀಗ ಎ ಬೆಲೆ ನನಗೆ ಇನ್ನೂ ಗುರ್ತಿಲ್ಲ. ಆದ್ದರಿಂದ ಈ ಡಿ ಇಸ್ ಈಕ್ವಲ್ ಟು 4 ಈ ಬೆಲೆಯನ್ನು ಎ ಇಸ್ ಈಕ್ವಲ್ ಟು 3D/2 ಸಮೀಕರಣದಲ್ಲಿ ಹಾಕಿದಾಗ ಎ ಇಸ್ ಈಕ್ವಲ್ ಟು 3D/2 ಇಸ್ ಈಕ್ವಲ್ ಟು 3 ಇಂಟು 4. ಡಿ ಬೆಲೆ 4, 4 ಮೂರಲೆ 12 ಅಪಾನ್ ಟು 2 ಒಂದಲೆ 2 ಆರ್ಲೆ. ಆದ್ದರಿಂದ ಎ ಬೆಲೆನೂ ಸಿಕ್ತು ನಮಗೆ 6, ಡಿ ಬೆಲೆನೂ 4 ಸಿಕ್ತು. ಈಗ ಸಮಾಂತರ ಶ್ರೇಣಿ ಅಂತ ಈಗ ನಮಗೆ ಸಮಾಂತರ ಶ್ರೇಣಿ ಸಿಕ್ತು. ಏನಪ್ಪ, ಮೊದಲೇ ಪದ 6, ಆಮೇಲೆ ವ್ಯತ್ಯಾಸ 4 ಅಂತಂದಾಗ 6, 10, 14, 18 ಈ ಥರ 4 ಹೆಚ್ಚಿ ಮಾಡ್ಕೊತ ಹೋಗೋದು. ಇದು ಸಮಾಂತರ ಶ್ರೇಣಿ ಸಿಕ್ತು. ಆಮೇಲೆ ಏನು ಕೇಳ್ಯಾರ ಕ್ವಶನಲ್ಲಿ, ಶ್ರೇಣಿ ಎಷ್ಟನೇ ಪದ 62 ಆಗುತ್ತದೆ. ನಾವೀಗ ಸಮಾಂತರ ಶ್ರೇಣಿ ಕಂಡುಹಿಡಿದ್ವಿ. ಇನ್ನು ಮುಂದೆ ಶ್ರೇಣಿಯ ಎಷ್ಟನೇ ಪದವು 62 ಆಗ್ತೈತಿ ಅನ್ನೋದನ್ನು ಈಗ ಕಂಡುಹಿಡ್ಕೊಳ್ಳೋದು. ಮುಂದೆ ನೋಡ್ರಿ, ಸಮಾಂತರ ಶ್ರೇಣಿ ಸಿಕ್ತು. ಎ ಬೆಲೆ 6, ಡಿ 10ರೊಳಗೆ 6 ಕಳೆದಾಗ 4, ಎ ಎನ್ ಇಸ್ಕೊಟ್ಟು 62. ಯಾಕಂದರೆ ಎಷ್ಟನೇ ಪದವು 62 ಅಂತಂದಾಗ ಎಣ್ಣನೇ ಪದ ಕಂಡುಹಿಡಿಬೇಕು. ಎಣ್ಣನೇ ಪದ ಕಂಡುಹಿಡಿ. ಆದ್ದರಿಂದ ಎ ಎನ್ ಇಸ್ಕೊಟ್ಟು 62, ಎನ್ ಕ್ವಶನ್ ಮಾರ್ಕ್ ಹಾಕೋದು. ಇಲ್ಲಿ ಎ ಎನ್ ಸೂತ್ರ ಬಳಸಬೇಕು. ಎ ಎನ್ ಇಸ್ಕೊಟ್ಟು ಎ ಪ್ಲಸ್ ಎನ್ ಮೈನಸ್ 1 ಬ್ರ್ಯಾಕೆಟ್ ಕ್ಲೋಸ್ ಇಂಟು ಡಿ. ಈಗ ಇಲ್ಲಿ ಬೆಲೆಗಳನ್ನು ಇದರಲ್ಲಿ ಹಾಕೋದು. ಎ ಎನ್ ಬೆಲೆ 62 ಹಾಕೊಳ್ಳೋದು. ಎ ಬೆಲೆ 6, ಎನ್ ಮೈನಸ್ 1 ಗುರ್ತಿಲ್ಲ, ಎನ್ ಗುರ್ತಿಲ್ಲ, ಆದ್ದರಿಂದ ಎನ್ ಮೈನಸ್ 1 ಹಾಗೆ ಬರ್ದು. ಡಿ ಬೆಲೆ 4 ಹಾಕೊಂಡೀನಿ. 62 ಹಾಗೆ ಇಟ್ಕೊಂಡು ಪ್ಲಸ್ 6 ಈ ಸೈಡ್ ಬಂದರೆ ಮೈನಸ್ 6 ಆಯ್ತು. 62ರೊಳಗೆ 6 ಕಳೆದ್ರೆ 56 ಆಯ್ತು. ಈಗ 4 ಇಲ್ಲಿ ಗುಣಿಸ್ತೇನೆ. 4 ಇಂಟು ಎನ್, 4 ಎನ್ ಮೈನಸ್ 4 ಇಂಟು 1 4. ಆದ್ದರಿಂದ 56 ಹೆಂಗೆ ಬಂತು, 62ರೊಳಗೆ 6 ಕಳೆದ್ರೆ 56, 4 ಎನ್ ಮೈನಸ್ 4 ಹಾಗೆ ಇಟ್ಟೇನಿ. 56 ಹಾಗೆ ಇಟ್ಕೊಂಡು ಮೈನಸ್ 4 ಈ ಸೈಡ್ ಬಂದರೆ ಪ್ಲಸ್ 4, 56ರೊಳಗೆ 4 ಕೂಡಿಸಿದ್ರೆ 60 ಬಂತು. ಆದ್ದರಿಂದ 4n ಇಸ್ಕೊಟ್ಟು 60. ಈ ಸೈಡ್ ಇಟ್ಕೊಂಡು ಎನ್ ಬೆಲೆ ಕಂಡುಹಿಡಿಯಬೇಕಂತ. ಎನ್ ಇಸ್ಕೊಟ್ಟು 60/4, 4 ಒಂದಲೆ 4 15ಲೆ 60. ಆದ್ದರಿಂದ ಎಣ್ಣನೇ ಬೆಲೆ ನನಗೆ ಎಷ್ಟು ಸಿಕ್ತು, 15. ಅಂದ್ರೆ 15ನೇ ಪದವು ಏನಾಗ್ತೈತಿ, 62 ಆಗುತ್ತದೆ ಅಂಥೇಳಿ ನಾವಿಲ್ಲಿ ಎನ್ನನ್ನು ಕಂಡುಹಿಡ್ಕೊಂಡ್ವಿ. ಈ ಥರ ನಾವು 4 ಅಂಕದ ಪ್ರಶ್ನೆಯನ್ನು ಸಮಾಂತರ ಶ್ರೇಣಿಯಲ್ಲಿ ಕೊಟ್ಟಾಗ ಈ ಥರ ನಾವು ಅನುಪಾತ ಕೊಟ್ಟಾಗ ಈ ಥರ ಬಿಡಿಸಬೇಕು. ಆದ್ದರಿಂದ ನನ್ನ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನನ್ನ ಒಂದು ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಕ್ತಾಯಗೊಳಿಸ್ತೇನೆ.